ನಮಸ್ತೆ ಎಲ್ರಿಗೂ. ನೋಡಿ, ಇವತ್ತು ತುಂಬಾ ರುಚಿಯಾಗಿರುವಂಥ ಹಾಗೆ ಸುಲಭವಾಗಿ ಮಾಡ್ಕೊಳ್ಳುವಂಥ ಚಾಕ್ಲೇಟ್ ಕೇಕ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಮಾಡ್ಕೋಬೋದು ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಯಾಕೆಂದರೆ ಇದಕ್ಕೇನು ಜಂಜಟ್ಟಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಆಗೋಗುತ್ತೆ. ಇದನ್ನು ಮಾಡಲಿಕ್ಕೆ ನಾನು ಯೂಸ್ ಮಾಡಿರುವಂಥದ್ದು ಕಡಾಯಿ, ಅಂದರೆ ಅವನ್ ಕೂಡ ಯೂಸ್ ಮಾಡಿಲ್ಲ. ಹಾಗೆಯೇ ಇದಕ್ಕೆ ಮೊಟ್ಟೆಯನ್ನು ಹಾಕಿಲ್ಲ. ಮೊಟ್ಟೆ ಸ್ವಲ್ಪ ಈಗ ನ್ಯೂಸಲ್ಲಿರೋದ್ರಿಂದ ಮೊಟ್ಟೆ ಹಾಕದೆ ಮಾಡಿರುವಂಥ ಕೇಕನ್ನು ತಿನ್ನಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ಕೇಕ್ ಟಿನ್ನನ್ನು ಮೊದಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೋಡಿ, ಒಂದು ಅಲ್ಯೂಮಿನಿಯಂ ರೌಂಡ್ ಆಗಿರುವಂಥ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕೇಕ್ ಟಿನ್ನು ಅಂದರೆ ಕೇಕ್ ಟಿನ್ನೇ ಬೇಕಂತೇನಿಲ್ಲ, ಸ್ಟೀಲ್ ಪಾತ್ರೆ ಆದರೂ ಆಗುತ್ತೆ, ಅಥವಾ ಯಾವುದಾದ್ರೂ ಡಬ್ಬ ಇದ್ದರೆ ಅದನ್ನಾದರೂ ತೊಗೊಬೋದು. ಅದಕ್ಕೆ ಸ್ವಲ್ಪ ಆಯಿಲಿಂದ ಗ್ರೀಸ್ ಮಾಡ್ಕೋಬೇಕು. ಆನಂತರ ಅದರ ತಳದಲ್ಲಿ ಒಂದು ರೌಂಡಾಗಿ ಕಟ್ ಮಾಡ್ಕೊಂಡು, ಅಂದರೆ ತಳ ಎಷ್ಟು ದೊಡ್ಡಕ್ಕಿದೆ ಅಷ್ಟು ದೊಡ್ಡದ್ದು ಬಟರ್ ಪೇಪರನ್ನು ಕಟ್ ಮಾಡಿ ಹಾಕ್ಕೋಬೇಕು, ಅಂದರೆ ಬೇಗ ಎದ್ದು ಬರುತ್ತೆ ಅಂತ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಮೊದಲಿಗೆ ನೋಡಿ, ಈಗ ಒಂದು ಬೌಲಲ್ಲಿ 120 ml ಅಷ್ಟು, ಅಂದರೆ ಹಾಫ್ ಕಪ್ಪಷ್ಟು ಮೊಸರನ್ನು ಹಾಕ್ಕೋಬೇಕು. ಹಾಗೆಯೇ 1 ಕಪ್ಪಷ್ಟು ಸಕ್ಕರೆ ಪೌಡ್ರನ್ನು ಹಾಕ್ಕೋಬೇಕು. ಆನಂತರ ನೋಡಿ, ನಾನಿಲ್ಲಿ 1/4 ಕಪ್ಪಿಗಿಂತ ಸ್ವಲ್ಪ ಕಮ್ಮಿ, ಅಂದರೆ 5ರಿಂದ 6 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಹ್ಯಾಂಡ್ ವಿಸ್ಕ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 4ರಿಂದ 5 ನಿಮಿಷ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಅದೊಂಥರ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಅಲ್ಲಿ ತನಕ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಒಂದು ಸ್ಟ್ರೈನರನ್ನು ಇದ್ರ ಮೇಲೆ ಇಟ್ಕೊಳ್ಳುವ. ಹಾಗೆಯೇ ಅದ್ರ ಮೇಲೆ ಏನು ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಈಗ ಹಾಕ್ಕೊತಾ ಹೋಗಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಹಾಲಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಆನಂತರ ನೋಡಿ, ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕಬೇಕು. ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಬೇಕು. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಇದಿಷ್ಟನ್ನು ಸ್ಟ್ರೈನ್ ಮಾಡ್ಕೋಬೇಕು, ಅಂದರೆ ಏನಾದರೂ ಲಮ್ಸ್ ಇದ್ದರೆ ಅದನ್ನು ತೆಗೆದುಕೊಳ್ಳಿಕ್ಕಾಗುತ್ತೆ. ನೋಡಿ, ಈಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಡೈರೆಕ್ಷನ್ನಲ್ಲಿ ಇದನ್ನು ಸರಿಯಾಗಿ ತಿರುಗಿಸ್ತಾನೆ ಮಿಕ್ಸ್ ಮಾಡಬೇಕು. ನೋಡಿ, ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಈಗ ಇದಕ್ಕೆ ನಾನು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇದು ಕಾಸಿ ಆರಿಸಿರುವಂಥ ಹಾಲು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಅಂದರೆ ತಣ್ಣಗಿನ ಹಾಲು, ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನೆಲ್ಲ ಹಾಕಕ್ಕೆ ಹೋಗಬಾರ್ದು. ನೋಡಿ, ಹಾಲನ್ನು ನೋಡಿಕೊಂಡು ಆ್ಯಡ್ ಮಾಡಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಾಗಬಾರ್ದು, ಹಾಗೆಯೇ ಗಟ್ಟಿನೂ ಇರಬಾರ್ದು. ನಾನಿಲ್ಲಿ 3/4 ಕಪ್ಪಷ್ಟು ಹಾಲನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಒಂಚೂರು ಲಮ್ಸ್ ಇರದೇ ಇರೋ ಹಾಗೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಕೇಕ್ ಬ್ಯಾಟರು ರೆಡಿ ಆಯಿತು. ನಾನಿವತ್ತು ನೋಡಿ ಕಡಾಯಿಯಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಒಂದು ದಪ್ಪ ತಳ ಇರುವಂಥ ಕಡಾಯಿಯನ್ನು ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟು ಅದನ್ನು ಸ್ವಲ್ಪ ಹೀಟ್ ಆಗಲಿಕ್ಕೆ ಬಿಡಬೇಕು. ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹೀಟ್ ಮಾಡ್ಕೋಬೇಕು. ನೋಡಿ, ನಂತರ ನೋಡಿ, ಮಿಕ್ಸ್ ಮಾಡ್ಕೊಂಡಿರುವಂಥ ಕೇಕ್ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿರುವಂಥ ಏನು ಕೇಕ್ ಟಿನ್ ಉಂಟಲ್ಲ ಅದರೆಲ್ಲ ಹಾಕಬೇಕು. ಆನಂತರ ಇದನ್ನು ಒಂದು 4-5 ಸಲ ಚೆನ್ನಾಗಿ ಟ್ಯಾಪ್ ಮಾಡಬೇಕು, ಯಾಕೆಂದರೆ ಅದರಲ್ಲಿ ಸೇರಿಕೊಂಡಿರುವ ಗಾಳಿ ಹೊರಗಡೆ ಬರುತ್ತೆ. ಈಗ ಇದನ್ನು ಹೀಟಾಗಿರುವಂಥ ಕಡಾಯಿಯಲ್ಲಿ ಇಡಬೇಕು, ಹಾಗೆಯೇ ಮುಚ್ಚಿ ಬಿಡಬೇಕು. ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಕೇಕನ್ನು ಬೇಯಲಿಕ್ಕೆ ಇಟ್ಟು 45 ಮಿನಿಟ್ಸ್ ಆಯಿತು. ನೋಡಿ, ಇದು ಬೆಂದಿದೆಯೇ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಒಂದು ಕಡ್ಡಿಯನ್ನು ಈ ರೀತಿ ಅಥವಾ ಚಾಕುವನ್ನು ಚುಚ್ಚಿ ನೋಡಿದಾಗ ಅದಕ್ಕೆ ಅಂಟ್ಕೊಂಡಿಲ್ಲ ಅಂತಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕೇಕ್ ಚೆನ್ನಾಗಿ ಬೆಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಕೇಕ್ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಚಾಕುವಿಂದ ಸ್ವಲ್ಪ ಸೈಡನ್ನು ಈ ಥರ ಬಿಡಿಸ್ಕೋಬೇಕು. ಆನಂತರ ಒಂದು ಪ್ಲೇಟಲ್ಲಿ ಕೇಕನ್ನು ತೆಗೆದುಕೋಬೋದು. ನೋಡಿ, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಕೇಕ್ ಟಿನ್ನಲ್ಲಿ ಎಷ್ಟು ಬ್ಯಾಟರನ್ನು ಹಾಕಿದ್ದೀವಿ ಅದರ ಡಬಲ್ ಆಗಿದೆ. ಹಾಗೆಯೇ ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಯಾವಾಗಲೂ ಕೇಕ್ ಮಾಡುವಾಗ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರಬೇಕು. ನೀವು ಕಪ್ಪನ್ನು ತೊಗೊಳ್ಳಿ ಅಥವಾ ಮನೇಲಿರೋ ಯಾವುದೇ ಒಂದು ಕಟೋರಿಯನ್ನು ತೆಗೆದುಕೊಂಡ್ರು ಅದು ಕರೆಕ್ಟಾಗಿ ಅಳತೆ ಪ್ರಮಾಣ ಹಾಕ್ಕೊಂಡ್ರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಗ್ಗನ್ನು ಹಾಕದೇ ಇದ್ದರೂ ಸಹ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುವಂಥ ಸುಲಭವಾಗಿ ಮಾಡಿಕೊಳ್ಳುವಂಥ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.